ಭಾವಾರ್ಥವನ್ನ ನಾವು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸ್ತೋತ್ರದ 25 ಮತ್ತು 26ನೇ ಶ್ಲೋಕದ ಭಾವಾರ್ಥವನ್ನ ನೋಡೋಣ. ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಹೊಟ್ಟೆಯಲ್ಲಿ ಏನಾದರೂ ದೋಷಗಳಿದೆ ಅಂತಾದರೆ, ಅಪಥ್ಯ ನಿಮಿತ್ತವಾಗಿ ಹೊಟ್ಟೆ ತುಂಬಾ ತಳಮಳವಾಗಿದೆ, ವಿಷಪ್ರಾಶನವಾಗಿದೆ, ಅಥವಾ ಕೆಲವೊಂದಿಷ್ಟು ಜನ ಅಶುದ್ಧವಾದ ಭೋಜನವನ್ನು ಕೊಟ್ಟಿದ್ದಾರೆ, ಔಷಧಿಗಳನ್ನ ಹಾಕಿದ ಭೋಜನ ಪ್ರಾಶನವಾಗಿದೆ ಅಂತಾದರೆ ರಾಘವೇಂದ್ರ ಗುರುಗಳ ಸ್ತೋತ್ರವನ್ನ ಪಠನ ಮಾಡಿದರೆ ಅಂತಹ ವ್ಯಕ್ತಿಗಳಿಗೆ ಆ ಹೊಟ್ಟೆಯಲ್ಲಿರುವ ದೋಷಗಳೆಲ್ಲವೂ ಕೂಡ ರಾಘವೇಂದ್ರ ಸ್ತೋತ್ರದಿಂದ ಮಂತ್ರವನ್ನ ಜಪಿಸಿ, ರಾಘವೇಂದ್ರ ಸ್ತೋತ್ರವನ್ನ ಜಪಿಸಿ ಯಾರು ಆ ಜಲವನ್ನ ಪ್ರಾಶನ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಹೊಟ್ಟೆಯಲ್ಲಿರುವಂತಹ ದೋಷಗಳು, ಆಹಾರ ದೋಷಗಳು ಏನಿದ್ರೂ ಕೂಡ ಅವು ಪರಿಹಾರವಾಗಿ ಹೋಗುತ್ತೆ. ಯಹ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ. ಈ ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲಂ ನೀರನ್ನ ಯಹ ಪಿಬೇತ್ ಯಾರು ಕುಡಿಯುತ್ತಾರೋ ತಸ್ಯ ಕುಕ್ಷಿಗತಾಹ ದೋಷಾಹ ಅವನ ಕುಕ್ಷಿ ಅಂತಂದ್ರೆ ಹೊಕ್ಕಳು, ಕುಕ್ಷಿ ಅಂತ ಹೊಕ್ಕಳು ಅಂತ ಬರೀ ಹೊಕ್ಕಳು ಅಂತ ಅರ್ಥ ಅಲ್ಲ, ಹೊಟ್ಟೆ, ಹೊಟ್ಟೆಯಲ್ಲಿರುವಂತಹ ಸರ್ವೇ ದೋಷಾಹ ಎಲ್ಲ ದೋಷಗಳು ಕೂಡ ತತ್ಕ್ಷಣಾತ್ ನಶ್ಯಂತಿ, ಆ ತತ್ಕ್ಷಣದಲ್ಲಿಯೇ ಪರಿಹಾರವಾಗಿ ಅವನ ಹೊಟ್ಟೆ ನೋವು ಮುಂತಾದವುಗಳೆಲ್ಲವೂ ಕೂಡ ಪರಿಹಾರವಾಗತ್ತೆ. ಯಹ ಯಾವನು ಏತೇನ ಸ್ತೋತ್ರೇಣೈವ ಈ ಸ್ತೋತ್ರದಿಂದಲೇ ಅಭಿಮಂತ್ರಿತಂ ಅಭಿಮಂತ್ರಿತವಾದ ಜಲಂ ಪಿಬೇತ್ ನೀರನ್ನು ಕುಡಿಯುತ್ತಾನೋ ತಸ್ಯ ಅವನ ಕುಕ್ಷಿಗತಾಹ ಹೊಟ್ಟೆಯಲ್ಲಿರುವ ಸರ್ವೇ ದೋಷಾಹ ಎಲ್ಲ ದೋಷಗಳು ತತ್ಕ್ಷಣಾತ್ ಆ ಕ್ಷಣದಲ್ಲಿಯೇ ನಶ್ಯಂತಿ ನಾಶವಾಗುತ್ತವೆ. ಇದು ಆದ್ಮೇಲೆ ಯತ್ ವೃಂದಾವನ ಮಾಸಾಧ್ಯ, ಕೆಲವೊಂದಿಷ್ಟು ಜನಕ್ಕೆ ಕಾಲಿನಲ್ಲಿ ಬಹಳ ನೋವಿರುತ್ತೆ, ಅಥವಾ ಒಂದು ಕಾಲು ಇದ್ದು ಬಹಳ ವೇದನೆ ನೋವು ಮುಂತಾದವುಗಳಿಂದಾಗಿ ನಡೆಯಲಿಕ್ಕಾಗದೇ ಇರುವಂತಹ ಯಾವ ಜನ ಇರ್ತಾನೋ ಅಂತಹ ವ್ಯಕ್ತಿ ಬಂದು ವೃಂದಾವನದ ಹತ್ರ ನಿಂತುಕೊಂಡು ಈ ಸ್ತೋತ್ರವನ್ನು ಹೇಳಿಕೆ ಅಂತ ಯಾವನು ಪ್ರಯತ್ನ ಪಡ್ತಾನೋ ಯಾವ ವ್ಯಕ್ತಿ ಯತ್ ವೃಂದಾವನಂ ಯಾವ ರಾಘವೇಂದ್ರ ತೀರ್ಥರ ವೃಂದಾವನದ ಸಾಮೀಪ್ಯವನ್ನ ವೃಂದಾವನವನ್ನ ಆಸಾಧ್ಯ ಹೊಂದಿ ಪಂಗು ಅಂತಂದ್ ಹೇಳಿದ್ರೆ ಎರಡೂ ಕಾಲಿಲ್ದೇ ಇರೋನು ಅಂತಂದ್ರೆ ಕಾಲಿದ್ದು ಕಾಲಿನ ಶಕ್ತಿಯನ್ನು ಕಳೆದುಕೊಂಡವನು. ಖಂಜ ಅಂತಂದ್ರೆ ಸಂಸ್ಕೃತದಲ್ಲಿ ಒಂದು ಕಾಲು ಕೆಲಸ ಮಾಡುತ್ತೆ, ಇನ್ನೊಂದು ಕಾಲು ಕೆಲಸ ಮಾಡ್ತಾ ಇಲ್ಲ ಅಂತಾದಂತಹ ವ್ಯಕ್ತಿಯೂ ಕೂಡ ವೃಂದಾವನದ ಹತ್ತಿರದಲ್ಲಿ ಬಂದು ಈ ಸ್ತೋತ್ರವನ್ನೇ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಮಾಡ್ತಾನೋ ಅವನು ಕೂಡ ರಾಘವೇಂದ್ರ ತೀರ್ಥರ ಅನುಗ್ರಹದಿಂದಾಗಿ ಅವನು ಜಂಘಾಲಹ ದೂರದ ಊರಕ್ಕೆ ತಿರುಗಾಡುವ ಸಾಮರ್ಥ್ಯವನ್ನು ಪಡೀತಾನೆ ಅಂತ ಹೇಳ್ತಾ ಇದ್ದಾರೆ. ಯಹ್ ಪಿಬೇತ್ ಜಲಮೆ ಎರಡೂ ಶ್ಲೋಕಗಳ ಭಾವಾರ್ಥವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಹ ಯಾವ ವ್ಯಕ್ತಿಯು
ಏತೇನ ಸ್ತೋತ್ರೇಣ ಇವ, ಈ ಸ್ತೋತ್ರದಿಂದಲೇ ಅಭಿಮಂತ್ರಿತಂ ಮಂತ್ರಿಸಲ್ಪಟ್ಟಂತಹ ಜಲಂ ನೀರನ್ನ ಪಿಬೇತ್, ಪಿಬೇತ್ ಜಲಂ ಅಂತ ಇದೆ, ಪಿಬೇತ್ ಜಲಂ, ಜಲಂ ನೀರನ್ನ ಪಿಬೇತ್ ಕುಡಿಯುತ್ತಾನೋ, ತಸ್ಯ ಅವನ ಕುಕ್ಷಿಗತಾಹ ಹೊಟ್ಟೆಯಲ್ಲಿರುವ ಸರ್ವೇ ದೋಷಾಹ ಎಲ್ಲ ದೋಷಗಳು ಕೂಡ ತತ್ಕ್ಷಣಾತ್ ಆ ಕ್ಷಣದಲ್ಲಿಯೇ ನಶ್ಯಂತಿ ನಾಶವಾಗುತ್ತವೆ. ಯದ್ ವೃಂದಾವನಂ, ಯಾವ ವೃಂದಾವನದ ಸಾಮೀಪ್ಯವನ್ನ ಹೊಂದಿ, ಪಂಗುಹು ಅಂತಂದ್ರೆ ಎರಡೂ ಕಾಲುಗಳು ಕೆಲಸ ಮಾಡೋದಿಲ್ಲ ಅಂತಾದ್ರು, ಖಂಜಃ ಖಂಜಃ ಅಂತಂದ್ ಹೇಳಿದ್ರೆ ಒಂದು ಕಾಲು ಕೆಲಸ ಮಾಡತ್ತೆ, ಇನ್ನೊಂದು ಕಾಲು ಕೆಲಸ ಮಾಡೋದಿಲ್ಲ ಅಂತಾದ್ರು, ಪಂಗುಹು ಎರಡು ಕಾಲಿದ್ದು ಕೆಲಸ ಮಾಡದೇ ಇರೋದು, ಒಂದ್ ಕಾಲ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಯಾವನು ಪ್ರಯತ್ನ ಪಡ್ತಾನೋ ಸಹ ಜಂಗಾಲಹ ಭವೇದೇವ, ದೂರ ದೂರದ ಊರುಗಳಿಗೆ ತಿರುಗಾಡಲು ಸಮರ್ಥ. ಜಂಘಾಲ ಅಂತಂದ್ರೆ ಪಾದಚಾರಿಯಾಗಲು ಸಮರ್ಥನಾಗ್ತಾನೆ. ಹೇಗೆ? ಗುರುರಾಜ ಪ್ರಸಾದತಃ, ಗುರು ರಾಘವೇಂದ್ರ ತೀರ್ಥರ ಅನುಗ್ರಹದ ಬಲದಿಂದಾಗಿ ತಿರುಗಾಡುವ ಸಾಮರ್ಥ್ಯವನ್ನು ಪಡೀತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆ 2 ಶ್ಲೋಕಗಳ ಭಾವಾರ್ಥ. ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ ತಸ್ಯ ಕುಕ್ಷಿಗತಾಃ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಯತ್ ವೃಂದಾವನಂ ಆಸಾದ್ಯ ಪಂಗುಃ ಖಂಜೋಪಿ ವಾ ಜನಃ ಸ್ತೋತ್ರೇಣ ಅನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿಃ ಸಜಂಘಾಲಃ ಭವೇದೇವ ಗುರುರಾಜ ಪ್ರಸಾದತಃ ಅಂತ ಒಟ್ಟಾರೆ 2 ಶ್ಲೋಕಗಳ ಭಾವಾರ್ಥವನ್ನು ನೋಡಿದ್ದೇವೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು, ಅವಕಾಶ ಇದೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.